ಫುಲ್ ಗೋಲ್ಡನ್ ಬ್ರೌನ್ ಆಗ್ಬಿಟ್ಟಿದೆ ಅಂತ ಭಯ ಆಗಿದೆ ಇವಾಗ. ಕೈಸಿದ್ರೆಲ್ಲ ಕಟ್ ಮಾಡ್ಬೇಕು, ಲೋಡ್ ಸಾಯಿಸ್ಬಿಡ್ತೀನಿ. ಅಲ್ಲಿ ಯಾವ್ದಾರ ಒಂದ್ ಇದ್ರೆ ಎತ್ತಾಕಂಬಾರೆ ಸುಮ್ನೆ. ವಾಟ್ ಎ ಬ್ಯಾಡ್ ಟೈಮಿಂಗ್. ಕರೆಕ್ಟ್ ಇನ್ನು 1 hour ಬರಲ್ವಂತೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ. ಆ್ಯಂಡ್ ಐ ಆಮ್ ಕಲರಿಂಗ್ ಮೈ ಹೇರ್, ಬಟ್ ಏನು ಲೈಕ್ ವಿಚಿತ್ರ ಕಲರ್ನ ಮಾಡಿಲ್ಲ, ಡಾರ್ಕ್ ಬ್ರೌನ್ ಕಲರ್ನ ತರಿಸಿದೆ ನಮ್ಮಮ್ಮ. ಸೊ ನಾನು ಯಾಕೋ ಹಾಕ್ಸ್ಕೋಬೇಕು ಅಂತ ಅನಿಸ್ತು. ನನ್ನ ಫುಲ್ ಬ್ಲ್ಯಾಕ್ ಹೇರು, ಫುಲ್ ಬ್ಲ್ಯಾಕು ಅಲ್ಲ, ಒಂದೊಂದು ಸತಿ ನಂದು ಡಾರ್ಕ್ ಬ್ರೌನ್ ಕಲರೇ ಇರುತ್ತೆ. ಎಸ್ಪೆಷಲಿ ಉದ್ದ ಕೂದಲು ಬೆಳೆದಿರೋದಕ್ಕೆ ಸ್ಪ್ಲಿಟ್ ಎಂಡ್ಸ್ ಹತ್ರ ಬಂದಾಗ ಇದು ಸ್ವಲ್ಪ ಕೆಂಚುಗಂತ ಅನಿಸುತ್ತೆ, ಬಟ್ ಇಲ್ಲೆಲ್ಲ ಬ್ಲ್ಯಾಕೇ ಇದೆ. ಸೊ ಸುಮ್ಮನೆ ಹೈಲೈಟ್ಸ್ ಥರ ಹಿಂಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮಮ್ಮ ಮಾಡ್ತಾರೆ, ನೋಡೋಣ ಕಲರ್ ಬರುತ್ತೋ ಇಲ್ವೋ ಏನು ಅಂತ. ಆ್ಯಂಡ್ ಯಾವ ಕಲರ್ನ ಯೂಸ್ ಮಾಡ್ತಿದ್ದೀನಿ ಹೇಗೆ ಅಂತೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೆಟ್ ಇಟ್ ಇದೆ. ಸೊ ಫಸ್ಟ್ ಫೇಸ್ಗೆ ಇವಾಗ ನಾನು ಆಲೋವೆರಾ ಜೆಲ್ ಅಥವಾ ಕೊಬ್ಬರಿ ಎಣ್ಣೆ ಏನಾರು ಹಾಕೋಬೇಕು. ಬಿಕಾಸ್ ಅದು ಏನು ಕಲರ್ ಇರುತ್ತೆ, ಅದು ಕೆಮಿಕಲ್ಸ್ ಅದೆಲ್ಲ ಇರುತ್ತಲ್ಲ, ಅದು ಡೈರೆಕ್ಟ್ ನಮ್ಮ ಮುಖಕ್ಕೆ ಬೀಳಬಾರ್ದು ಅಂತ. ಸೊ ನೀವು ಹೇರ್ ಕಲರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆಲೋವೆರಾ ಜೆಲ್ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಏನಾದೊಂದು ಸೊ ಆಲೋವೆರಾ ಜೆಲ್ ಅಪ್ಲೈ ಆಗಿದೆ. ಸೊ ಇವಾಗ ಏರ್ ಕಲರ್ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಇವಾಗ ಏನು ಹಾಕೋತ ಇದ್ದೀರಾ ಹೇಳಿ ಮೇಡಮ್? ಇದೇನೋ ಡೆವಲಪರ್ ಸಾಕಾ? ಇದು ಕಲರ್ ಟಿಂಟ್. ನಿಂಗೆ ಯಾಕೆ ಎಷ್ಟೊಂದು ಐತೆ ಜೋಸ್ನ, ಅದನ್ನ ಬಾಯಿಗೆ ಹಾಕೊಂಡ್ಬಿಟ್ರೆ ಕೂದಲೇ ಬೆಳಗ್ಗೆ ಆಯ್ತದೆ. ಈಗ ಶೈನರ್ ಆಗ್ತಾ ಇದೆ. ಶೈನ್ ಟಾನಿಕ್ ಅಂತ ಇದು. ಸೊ ಈ ಮೂರನೇ ಇವಾಗ ಮಿಕ್ಸ್ ಆ್ಯಂಡ್ ನಾನು ಇಲ್ಲಿ ಫಾಯಿಲ್ ಪೇಪರ್ ತಂದು ಇಟ್ಟಿದ್ದೀನಿ. ಕತ್ರಿ ಇಲ್ಲೇ ಇದೆ ಅಲ್ಲ. ಸುಮ್ಮನೆ ಕುತ್ಕೊ ನೀನು. ಓಕೆ ಗೈಸ್, ಹುಳಿ ಆದ್ನ ಜಾಸ್ತಿ ಕತ್ರಿ ಇದೆಲ್ಲ ಏನು ಬಾಸಿಂಗ್ ಅಲ್ಲಿ ಯಾವ್ದೋ ಒಂದು ಬೈತ ತಗೊಂಬರ ಶೀತ. ಕೈಸಿದ್ರೆಲ್ಲ ಕಟ್ ಮಾಡ್ಬೇಕು, ಲೋಡ್ ಸಾಯಿಸ್ಬಿಡ್ತೀನಿ. ಅಲ್ಲಿ ಯಾವ್ದಾರ ಒಂದ್ ಇದ್ರೆ ಎತ್ತಾಕಂಬಾರೆ ಸುಮ್ನೆ. ಈ ಸುದ್ದ ಫುಡ್ಡು ನೀನು ಬೆಳೆಯೋಷ್ಟೊತ್ತಿಗೆ ಕಟ್ ಮಾಡ್ತಾ ಏನ್ ಮಾಡ್ಬೇಕಿತ್ತು ಗೊತ್ತಾ? ಚುಟ್ಟಾಕ್ಬಿಟ್ಟು ಯಾವ ಪಾಟ್ ಬೇಕೋ ಅದನ್ನೆಲ್ಲ ಆಚೆ ಬೇಕೊಂಡು ನಾನು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಂದಿದ್ದೆ. ನೋಡಮ್ಮ ಊಟ ಹೆಂಗಾದ್ರೂ ಹಾಕ್ಬೋದು, ಹಿಂಗೂ ಹಾಕ್ಬೋದು. ಶುದ್ಧ ಆಯ್ತಾ? ಆಫ್ ಮಾಡ್ಬಿಟ್ಟು ವಿಡಿಯೋ ಟೈಮ್ ಲ್ಯಾಪ್ಸ್ ಇಡು. 100 ರೂಪಾಯಿ ಹಾಂ, 100 ರೂಪಾಯಿ ಬೇಕಾಗಿಲ್ಲ, ಹಂಗೆ ಇರ್ಬಿಟ್ಟು. ನೋಡಿ ಗೈಸ್, ನನ್ನ ತಂಗಿ ವಿಡಿಯೋ ಆಫ್ ಮಾಡಿ ಟೈಮ್ ಲ್ಯಾಪ್ಸ್ಗಿದು ಅಂದರೆ 100 ರೂಪಾಯಿ.
ಸ್ಟವ್ ಅಲ್ಲ. 100 ರೂಪಾಯಿ 100 ರೂಪಾಯಿ. ಜಾಕೆ ಸೋಜಾ. ನಾವು ಕ್ಯಾಮ್ರಾ ತೆಕ್ಕೊಡೆ. ಏನೇ ತೆಕ್ಕೊಡೆ. ನಿಮ್ಗೊಂಥರ ಹಿಂಸೆ. ನೋಡ್ಬೇಕಲ್ಲಿ ಆಫ್ ಮಾಡ್ಬಿಟ್ಟು ಫೋನೇ ತೆಕ್ಕೊಡೆ. ಏರ್ ಪಿನ್ ಅಥವಾ ಕ್ಲಿಪ್ ತಗೊಂಬರ್ಬೇಕಿತ್ತಲ್ವಾ? ಇಲ್ಲಿ ತುದಿಗೆ ಹಾಕಿಲ್ವಾ? ಏಕೆ? ಸೊ ಗೈಸ್, ಇವಾಗ ಎಲ್ಲ ಇಲ್ಲಿ ಮುಂದೆಗಡೆ ಒಂದು 4 ಹಿಂಗೆ ಹಾಕ್ಬಿಟ್ಟು ಹಿಂದೆಗಡೆ ಫುಲ್ ಹಾಕ್ಬಿಟ್ಟು ತೋರ್ಸೋಕ್ಕಾಗಲ್ಲ ಅನಿಸುತ್ತೆ. ವೆಯ್ಟ್, ಐ ಡೋಂಟ್ ನೋ ಇಫ್ ಗೈಸ್ ಕ್ಯಾನ್ ಸಿ. ಈ ಥರ ಹಾಕ್ಬಿಟ್ಟು ನಮ್ಮಮ್ಮ ಹಾಕಿದೆ. ಈಗ ಟೈಮ್ 2:30. ಒಂದು 3:15 3:30 ತನಕ ಇಟ್ಕೊಳ್ಳೋಣ. ಆಮೇಲೆ ತಲೆ ಸ್ನಾನ ಮಾಡಿಕೊಂಡು ಡ್ರೈ ಮಾಡಾದ್ಮೇಲೆ ನೋಡೋಣ ಕಾಣಿಸುತ್ತೋ ಇಲ್ವೋ ಅಂತ. ಬಟ್ ಇವತ್ತು ಫುಲ್ ಡ್ರೈ ಆಗಿಲ್ಲ ಅಂತಂದರೆ ನಾಳೆ ಒಂದು ಸತಿ ಬಿಸಿಲಲ್ಲಿ ನೀಟಾಗಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಈಗ 1 ಅವರ್ ವೆಯ್ಟ್ ಮಾಡೋಣ. ಸೊ ಗೈಸ್, ಆಲ್ಮೋಸ್ಟ್ 1 ಅವರ್ ಆಗಿದೆ. ಸ್ನಾನ ಮಾಡೋಣ ಅಂತಂದರೆ ಕರೆಂಟೇ ಇಲ್ಲ ಗೈಸ್. ಇವಾಗ ಕರೆಂಟ್ ಬರೋ ತನಕ ಕಾಯ್ಕೊಂಡು ಕೂತ್ಕೊಂಡೆ. ಫುಲ್ ಗೋಲ್ಡನ್ ಬ್ರೌನ್ ಆಗಿಬಿಟ್ರೆ ಅಂತ ಭಯ ಆಗಿದೆ ಇವಾಗ. ಪ್ಲೀಸ್ ಅದು ಮಾಡೋಕ್ಕೆ ಕರೆಂಟ್ ಇಲ್ಲ. ಕರೆಂಟ್ ಬಂದರೆ ಸಾಕು ಇವಾಗ. ಗೈಸ್, ಇವಾಗ ತಪ್ಪಲಿಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಬಿಕಾಸ್ ವಾಟ್ ಎ ಬ್ಯಾಡ್ ಟೈಮಿಂಗ್. ಕರೆಕ್ಟ್ ಇನ್ನೂ 1 ಅವರ್ ಬರಲ್ವಂತೆ. ನಾನು ಹಿಂಗೆ ಇನ್ನೂ 2 ಅವರ್ ಇದ್ಬಿಟ್ರೆ ಮುಗಿತನ ಕತೆ. ಓಕೆ ಗೈಸ್, ಫೈನಲಿ ಕರೆಂಟ್ ಬಂದಿಲ್ಲ. ಬಟ್ ನೀರು ಬಿಸಿ ಮಾಡ್ಕೊಂಡು ಹೋಗಿ ಇಟ್ಕೊಂಡಿದ್ದೆ. ಆಲ್ಮೋಸ್ಟ್ 2 ಅವರ್ಸೇ ಆಯಿತು. ಈಗ ಇದೆ ಚೆನ್ನಾಗಿ ಕ್ಲಿಪ್ ಹಾಕ್ಕೊಂಡಿದ್ದೆ. ಹೋಗಿ ಬಿಚ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಐ ಡೋಂಟ್ ನೋ ನೀವೆಲ್ಲ ಇಲ್ಲಿ ನೋಡ್ಬೋದು ಅಂತ, ಬಟ್ ಇಲ್ಲಿ ಮಾತ್ರ ಇಲ್ಲಿ ಕಲರ್ ಆಗಿದೆ. ಐ ಮೀನ್ ಕಲರ್ ಆಗಿದೆ. ಹೇರ್ ಡ್ರೈ ಮಾಡ್ಕೋಬೇಕು ಬಿಕಾಸ್ ಕರೆಂಟ್ ಹೋಗಿದೆ. ಡ್ರೈಯರ್ ಕೂಡ ಇಲ್ಲ. ಆಲ್ರೆಡಿ ಸಂಜೆ ಆಗಿದೆ, ಈವ್ನಿಂಗು. ಹೇರ್ ಒಣಗಲ್ಲ. ಬಟ್ ನಾಳೆ ನೀಟಾಗಿ ಡ್ರೈ ಮಾಡ್ಬಿಟ್ಟು ತೋರಿಸ್ತೀನಿ. ಐ ಥಿಂಕ್ ಸಖತ್ತಾಗಿ ಆಗಿದೆ ಕಲರು. ಕಾಣುತ್ತೆ, ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕಾಣ್ತಿಲ್ಲ. ನಾಳೆ ಬಿಸಿಲಲ್ಲಿ ನೀಟಾಗಿ ತೋರಿಸ್ತೀನಿ. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬಿಸಿಲಲ್ಲಿ ನಾನು ವೀಡಿಯೋ ಮಾಡಿದ್ದು. ಎಸ್, ಏರ್ ಕಲರ್ ಸ್ವಲ್ಪ ಆಗಿದೆ ಮೇಲ್ಮೇಲೆ. ಆ್ಯಂಡ್ ನಾನು ಹಾಕ್ಸ್ಕೊಂಡಿದ್ದು ಕೂಡ ಮೇಲ್ಮೇಲೆ. ನನಗೂ ಏನು ಜಾಸ್ತಿ ಕಲರ್ ಬೇಕು ಅಂತ ಏನಿರಲಿಲ್ಲ. ಬಿಕಾಸ್ ನನಗೆ ಅದು ಇಷ್ಟ ಆಗಲ್ಲ. ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದ್ದು. ಬಟ್ ಐ ಕ್ಯಾನ್ ಸಿ ಕಲರ್ ಬಿಸಿಲಿಗೆ ಹೋದಾಗ. ಸೊ ದಿಸ್ ಈಸ್ ಹೌ ಮೈ ಹೇರ್ ಲುಕ್ಸ್ ನೌ.